ನಮಸ್ಕಾರ ಎಲ್ಲರಿಗೂ. ದೇವಿ ಭಾಗವತ ಮಹಾಪುರಾಣದ ಪ್ರಥಮ ಸ್ಕಂದದ 15ನೇ ಅಧ್ಯಾಯಕ್ಕೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಈ ಅಧ್ಯಾಯದ ವಿಷಯಗಳು: ಶುಕಮುನಿಗೆ ಸಂಸಾರದಲ್ಲಿ ವೈರಾಗ್ಯವು, ವ್ಯಾಸ ಶುಕರಿಗೆ ಧರ್ಮದ ವಿಷಯದಲ್ಲಿ ಚರ್ಚೆ, ಶುಕನಿಗೆ ವ್ಯಾಸನ ಉಪದೇಶವು ಫಲಕಾರಿಯಾಗದೆ ಹೋದುದು. ಹಿಂದಿನ ಅಧ್ಯಾಯದಲ್ಲಿ ವ್ಯಾಸ ಮಹರ್ಷಿ ತನ್ನ ಪುತ್ರನಾದಂತಹ ಶುಕಮುನಿಗೆ ಯೋಗ್ಯಳಾದ ಕನ್ಯೆಯನ್ನು ಮದುವೆಯಾಗಿ ಗೃಹಸ್ಥಾಶ್ರಮವನ್ನು ಕೈಗೊಂಡು ವೇದ ಮಾರ್ಗ ಪ್ರವರ್ತಕನಾಗಿ ಸುಖದಿಂದ ಇರು ಅಂತ ಬೋಧನೆಯನ್ನು ಕೊಟ್ಟಿದ್ದ. ಅದಕ್ಕೆ ಉತ್ತರವನ್ನು ಕೊಡ್ತಾ ಶುಕಮುನಿ ಯಾವ ರೀತಿಯಾಗಿ ಹೇಳ್ತಾನೆ ಅನ್ನುವಂಥದ್ದನ್ನು ನೋಡೋಣ. ಶುಕ ಋಷಿಯು ಈ ರೀತಿಯಾಗಿ ಹೇಳಿದನು: ಎಲೈ ತಂದೆಯೇ, ನಾನು ಗೃಹಸ್ಥಾಶ್ರಮವನ್ನು ಸ್ವೀಕರಿಸಲು ಇಷ್ಟಪಡುವುದಿಲ್ಲ. ಏಕೆಂದರೆ ಕುದುರೆ ಮುಂತಾದ ಪಶುವನ್ನು ಕಟ್ಟುವ ಲಗಾಮು ಕಡಿವಾಣದ ಹಗ್ಗದಂತೆ ಇದು ಸರ್ವಕಾಲದಲ್ಲಿಯೂ ಮನುಷ್ಯರಿಗೆ ದುಃಖವನ್ನೇ ಉಂಟು ಮಾಡುತ್ತದೆ. ಎಲೈ ತಂದೆಯೇ, ಧನಾರ್ಜನೆಯಲ್ಲಿಯೇ ಚಿಂತೆಯುಳ್ಳವರಿಗೆ ಸುಖವೆಲ್ಲಿಯದು. ಧನಹೀನರಾದ ಮತ್ತು ವಿಷಯ ಸುಖಗಳಲ್ಲಿ ಆಶೆಯುಳ್ಳ ದರಿದ್ರರನ್ನು ಸ್ವಜನರು ಹಿಂಸಿಸುತ್ತಾರೆ. ತ್ರೈಲೋಕ್ಯ ಅಧಿಪತ್ಯದಿಂದ ಕೂಡಿ ಮಹಾವೈಭವ ಸಂಪನ್ನನಾದಾಗ್ಯೂ ಇಂದ್ರನು ನಿಸ್ಪೃಹನಾಗಿಯೂ ವೈರಾಗ್ಯಯುಕ್ತನಾಗಿಯೂ ಇರುವ ಸನ್ಯಾಸಿಯಂತೆ ಸುಖಿಯಾಗಿಲ್ಲವೆಂದ ಮೇಲೆ ಈ ಸಂಸಾರದಲ್ಲಿ ಯಾರು ತಾನೇ ಸುಖಿಗಳಾಗಿರಬಲ್ಲರು? ತಪಸ್ಸನ್ನು ಮಾಡುವ ಯೋಗಿಯನ್ನು ನೋಡಿ ಸೈರಿಸಲಾರದೆ ತಪಸ್ಸಿನ ಮೇಲ್ಮೈಯಿಂದ ತನ್ನ ಪದವಿಯನ್ನು ಆಕ್ರಮಿಸಿಯಾನು ಎಂಬ ಅಸೂಯೆಯಿಂದ ಇಂದ್ರನು ದುಃಖವುಳ್ಳವನಾಗಿ ಅವನ ತಪಸ್ಸಿಗೆ ಅನೇಕ ವಿಧವಾದ ತೊಂದರೆಗಳನ್ನು ಅಡ್ಡಿಗಳನ್ನು ಉಂಟು ಮಾಡುವನು. ಬ್ರಹ್ಮನಿಗೂ ಸುಖವಿಲ್ಲವು. ಮನೋಹರಳಾದಂತಹ ಪ್ರಿಯ ಪತ್ನಿಯಾದ ಶ್ರೀಲಕ್ಷ್ಮಿಯನ್ನು ಪಡೆದಿದ್ದರೂ ವಿಷ್ಣುವೂ ಸಹ ಪದೇ ಪದೇ ದೈತ್ಯರೊಡನೆ ಯುದ್ಧ ಮಾಡುವ ತೊಂದರೆಯನ್ನು ಹೊಂದುತ್ತಲೇ ಇರುತ್ತಾನೆ. ಲಕ್ಷ್ಮೀಪತಿಯಾದಾಗ್ಯೂ ಬಹು ಪ್ರಯತ್ನಪಟ್ಟು ದುಸ್ಸಾಧ್ಯವಾದ ತಪಸ್ಸನ್ನು ಮಾಡುತ್ತಾನೆ. ಆದ್ದರಿಂದ ಅಪರಿಮಿತವಾದ ವಿಶೇಷ ಸುಖವು ಯಾರಿಗೆ ತಾನೇ ದೊರೆತು ಇದೆ? ಈಶ್ವರನೂ ಸಹ ಯಾವಾಗಲೂ ಕಠಿಣವಾದ ತಪಸ್ಸನ್ನು ಮಾಡುತ್ತಲೂ ಮತ್ತು ದೈತ್ಯರೊಡನೆ ಯುದ್ಧ ಮಾಡುತ್ತಲೂ ಇರುವುದರಿಂದ ಅವನು ಸಹ ಯಾವಾಗಲೂ ದುಃಖಿಯಾಗಿ ಇರುತ್ತಾನೆಂದೇ ನಾನು ತಿಳಿದಿರುತ್ತೇನೆ. ಓ ತಂದೆಯೇ, ಐಶ್ವರ್ಯದಲ್ಲಿ ಮಿತಿಮೀರಿದ ಆಶೆಯಿಂದ ಕೂಡಿರುವವನಾದ ಮನುಷ್ಯನು ಒಂದು ಕಾಲದಲ್ಲೂ ಸಹ ಸುಖವಾಗಿ ನಿದ್ರಿಸುವುದಿಲ್ಲವು. ಹಾಗೆಯೇ ಧನಹೀನನಾದ ದರಿದ್ರನು ಸುಖವನ್ನು ಹೇಗೆ ಹೊಂದುವನು? ಎಲೈ ಮಹಾನುಭಾವನಾದ ತಂದೆಯೇ, ಈ ವಿಚಾರಗಳನ್ನೆಲ್ಲ ನೀನು ತಿಳಿದವನಾದಾಗ್ಯೂ ನಿನ್ನ ಸ್ವಂತ ಮಗನಾದ ನನ್ನನ್ನು ಯಾವಾಗಲೂ ದುಃಖವನ್ನುಂಟು ಮಾಡುವ ಘೋರವಾದ ಸಂಸಾರದಲ್ಲಿ, ಎಂದರೆ ಗೃಹಸ್ಥಾಶ್ರಮದಲ್ಲಿರುವಂತೆ ಕಟ್ಟು ಮಾಡುತ್ತಿರುವೆಯಲ್ಲ. ಮನುಷ್ಯನಿಗೆ ಹುಟ್ಟುವಾಗಲೂ ದುಃಖವೇ, ವಯಸ್ಸಾಗಿ ವೃದ್ಧಾಪ್ಯ ಬಂದಾಗಲೂ ದುಃಖವೇ, ಸಾಯುವಾಗಲಂತೂ ದುಃಖವೇ ಅನುಭವವಾಗುತ್ತದೆ. ಮರಣಾನಂತರದಲ್ಲಿ ಪುನರ್ಜನ್ಮ ಕಾಲದಲ್ಲಿ ಮೂತ್ರ ಪುರೀಷ ಮುಂತಾದ ಅಶುಚಿ ವಸ್ತುವಿನಿಂದ ಕೂಡಿದ ಸ್ತ್ರೀಗರ್ಭದಲ್ಲಿ ವಾಸ ಮಾಡುವಾಗಲೂ ಅತ್ಯಂತ ದುಃಖ ಉಂಟಾಗುತ್ತದೆ. ಆದುದರಿಂದ ಇವೆಲ್ಲಕ್ಕಿಂತಲೂ ಆಶೆ, ಲೋಭ ಇವುಗಳಿಂದ ಉಂಟಾಗುವ ದುಃಖವು ಅತ್ಯಧಿಕವಾದುದು. ಮನ್ನಣೆಯನ್ನು ಉಂಟು ಮಾಡುವ ತಂದೆಯೇ, ಮಾನವುಳ್ಳವನಿಗೆ ಪರರನ್ನ ಬೇಡುವುದರಲ್ಲಿ ಆಗುವ ದುಃಖವು ಮರಣಕ್ಕಿಂತಲೂ ಹೆಚ್ಚಿನದು. ತಮ್ಮ ಬುದ್ಧಿಬಲದಿಂದ ಜೀವಿಸಲಾರದ ವಿಪ್ರರು ದಾನ ಪ್ರತಿಗ್ರಹಾದಿಗಳನ್ನು ಸ್ವೀಕರಿಸುತ್ತಾರೆ. ಪರಸ್ವಾಪೇಕ್ಷೆಯಿಂದ ಪ್ರತಿದಿನದಲ್ಲೂ ಮರಣ ಸದೃಶವಾದ ಅಪಮಾನ ದುಃಖಕ್ಕೆ ಈಡಾಗುತ್ತಿರುತ್ತಾರೆ. ಸಕಲ ವೇದಗಳನ್ನು ಅಧ್ಯಯನ ಮಾಡಿ ಶಾಸ್ತ್ರಗಳನ್ನು ಸಮಗ್ರವಾಗಿ ಕಲಿತಿರುವ ವಿದ್ವಾಂಸರೂ ಸಹ ಧನವುಳ್ಳ ಮನುಷ್ಯನನ್ನು ಧನಾರ್ಜನೆಗೋಸ್ಕರ ನಾನಾ ಪ್ರಕಾರವಾಗಿ ಹೊಗಳುವರು. ಸಂಸಾರ ತಾಪತ್ರಯವಿಲ್ಲದೆ ತನ್ನ ಸ್ವಂತ ಉದರವನ್ನು ಮಾತ್ರ ಪೋಷಣೆ ಮಾಡಬೇಕಾದವನಿಗೆ ಯಾವ ಚಿಂತೆಯೂ ಇರುವುದಿಲ್ಲ. ಕಂದ ಮೂಲ ಫಲಾದಿಗಳಿಂದಲೂ ಎಲೆಗಳಿಂದಲೂ ಅಥವಾ ಇನ್ನಾವ ವಿಧವಾದ ಉಪಾಯಗಳಿಂದಲಾದರೂ ಈ ಉದರವನ್ನು ತೃಪ್ತಿಪಡಿಸಬಹುದು. ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು ಮುಂತಾದವರಿಂದ ಕೂಡಿದ ಸಂಸಾರವು ದೊಡ್ಡದಾಗಿದ್ದಲ್ಲಿ ಇವರ ಉದರ ಪೋಷಣೆಗಾಗಿ ಬಹು ಕಷ್ಟವನ್ನೂ ದುಃಖವನ್ನು ಅನುಭವಿಸಬೇಕಾಗುವುದು. ಆದ್ದರಿಂದ ಎಲೈ ತಂದೆಯೇ, ಈ ಸಂಸಾರದಲ್ಲಿ ಸುಖವೆಲ್ಲಿಯದು? ಸುಖವು ದೊರೆತೀತೆಂದು ನಂಬುವುದು ಆಶ್ಚರ್ಯಕರವಾದುದು. ಆದುದರಿಂದ ಎಲೈ ತಂದೆಯೇ, ನನಗೆ ರಾಜಯೋಗಶಾಸ್ತ್ರವನ್ನು, ಸುಖದಾಯಕವಾದ ಜ್ಞಾನಶಾಸ್ತ್ರವನ್ನು ಉಪದೇಶಿಸು. ಎಲ್ಲ ಬಗೆಯ ಕರ್ಮಾನುಷ್ಠಾನದಲ್ಲಿ ನನ್ನ ಮನಸ್ಸು ಸುಖವನ್ನು ಯಾವಾಗಲೂ ಪಡೆಯುವುದಿಲ್ಲ. ಕರ್ಮಕ್ಕೆ ಮೂಲಭೂತವಾದ ಅವಿದ್ಯಾಜನ್ಮವಾದ ಪ್ರಾರಬ್ಧ, ಸಂಚಿತ, ವರ್ತಮಾನ ಎಂಬ 3 ವಿಧವಾದ ಕರ್ಮಗಳನ್ನು ನಾಶ ಮಾಡುವ ಉಪಾಯವನ್ನು ಹೇಳು. 3 ವಿಧವಾದ ಕರ್ಮವೆಂದರೆ ಪ್ರಾರಬ್ಧ, ಹಿಂದೆ ಮಾಡಿದ ಕರ್ಮದ ಫಲವನ್ನು ಅನುಭವಿಸಲು ಪ್ರಾರಂಭ ಮಾಡಿ ನಡೆಯುತ್ತಿರುವುದು. ಸಂಚಿತ,
ಅನೇಕ ಜನ್ಮಗಳಲ್ಲಿಯೂ ಈ ಜನ್ಮದಲ್ಲಿಯೂ ಇದುವರೆಗೂ ಕರ್ಮವನ್ನು ಮಾಡಿ ಅದರ ಫಲವನ್ನು ಅನುಭವಿಸದೆ ಶೇಖರವಾಗಿ ಮುಂದೆ ಫಲ ಅನುಭೋಗಕ್ಕಾಗಿ ಕೂಡಿ ಹಾಕಿಕೊಂಡಿರುವುದು. ವರ್ತಮಾನವೆಂದರೆ ಈಗ ಮಾಡುತ್ತಿರುವ ಕರ್ಮವು ಇದರ ಫಲವು ಮುಂದೆ ಅನುಭವಿಸಲ್ಪಡುವುದು. ಈ ತ್ರಿವಿಧ ಕರ್ಮಕ್ಷಯವಿಲ್ಲದೆ ಮುಕ್ತಿಯಾಗುವುದಿಲ್ಲವೆಂದರ್ಥವು. ಸ್ತ್ರೀಯು ಜಿಗಣೆಯ ಹಾಗೆ ತಗಲಿಕೊಂಡರೆ ಬಿಡದೇ ಇರುತ್ತಾ ಸರ್ವಕಾಲದಲ್ಲೂ ಪುರುಷನ ರಕ್ತವನ್ನೇ ಅಂದರೆ ಸಾರವಾದ ಶಕ್ತಿಯನ್ನೇ ಹೀರುತ್ತಿರುತ್ತಾಳೆ. ಆದರೆ ಅವಿವೇಕಿಯೂ ದಡ್ಡನೂ ಆದ ಮನುಷ್ಯನು ಅವಳ ಹಾವ ಭಾವ ವಿಲಾಸ ಚೇಷ್ಟೆ ನಟನೆ ಇವುಗಳಿಂದ ಬೆರಗಾಗಿ ಮಂಕು ಕವಿದು ತನಗೆ ಉಂಟಾಗುತ್ತಿರುವ ಮೋಸವನ್ನು ಅರಿಯದೇ ಇರುತ್ತಾನೆ. ಶುಕಮುನಿಯು ಮುಂದುವರಿಸ್ತಾ ಹೇಳ್ತಾನೆ, ಸ್ತ್ರೀಯು ಕಾಮಭೋಗಾದಿಗಳಿಂದ ಪುರುಷನ ವೀರ್ಯವನ್ನು ಎಂದರೆ ಸತ್ವವನ್ನು ಅಪಹರಿಸುತ್ತಾಳೆ. ಕುಟಿಲೋಪಾಯವಾದ ಮಾತುಗಳಿಂದ ಅವನನ್ನು ಬೆರಗು ಮಾಡಿ ಅವನ ಎಲ್ಲ ಧನವನ್ನು ಮನಸ್ಸನ್ನು ಅಷ್ಟೇಕೆ ಸರ್ವಸ್ವವನ್ನು ಅಪಹರಿಸುತ್ತಾಳೆ. ಆದುದರಿಂದ ಅಂತಹ ಸ್ತ್ರೀಗೆ ಸಮನಾದ ಮತ್ತೊಬ್ಬ ಕಳ್ಳನುಂಟೆ? ಈ ಸಂಸಾರವು ಬ್ರಹ್ಮನಿಂದ ಸುಖಕ್ಕಲ್ಲ ದುಃಖವನ್ನು ಅನುಭವಿಸುವುದಕ್ಕೆ ಮಾತ್ರ ಸೃಷ್ಟಿಸಲ್ಪಟ್ಟಿರುವುದೆಂದು ಅರಿಯದ ಮೂರ್ಖನು ವಂಚಿಸಲ್ಪಟ್ಟವನಾಗಿ ನಿದ್ರೆ ಮತ್ತು ಸುಖ ಇವುಗಳನ್ನು ಕಳೆದುಕೊಳ್ಳುವುದಕ್ಕಾಗಿ ಮಾತ್ರವೇ ಸ್ತ್ರೀಯನ್ನು ವಿವಾಹವಾಗುತ್ತಾನೆ. ಮುಂದುವರಿಸ್ತಾ ಸೂತ ಮಹರ್ಷಿ ಈ ರೀತಿಯಾಗಿ ಹೇಳ್ತಾನೆ, ಈ ರೀತಿಯಾಗಿ ಹೇಳುತ್ತಿರುವ ತನ್ನ ಮಗನಾದ ಶುಕನ ಇಂತಹ ಮಾತುಗಳನ್ನು ವ್ಯಾಸ ಮಹರ್ಷಿಯು ಕೇಳಿ ಏನು ಮಾಡಬೇಕೆಂದು ತೋಚದೆ ನಿಶ್ಚಯವಾಗಿಯೂ ಮಹತ್ತರವಾದ ಚಿಂತೆಯುಳ್ಳವನಾದನು. ಈ ರೀತಿಯಾಗಿ ಶುಕ ಮುನಿಯು ಹೇಳುತ್ತಾ ಇರುವುದನ್ನು ಕೇಳಿದಂತಹ ತಂದೆಯಾದ ವ್ಯಾಸ ಋಷಿ ಚಿಂತೆಗೀಡಾಗ್ತಾನೆ. ಹೀಗೆ ಚಿಂತಾಕುಲನಾದ ವ್ಯಾಸ ಋಷಿಯ ಕಣ್ಣುಗಳಿಂದ ದುಃಖದಿಂದ ಉಂಟಾದ ಕಂಪನಿಗಳು ಉದುರಿದವು. ದೇಹದಲ್ಲಿ ಕಂಪನ ಉಂಟಾಯಿತು. ಹಾಗೆಯೇ ಮನಸ್ಸು ಬಳಲಿ ಸಂತಾಪಯುಕ್ತವಾಯಿತು. ಹೀಗೆ ಶೋಕಾಕುಲನಾಗಿ ದುಃಖಿಸುತ್ತಿರುವ ತಂದೆಯಾದ ವ್ಯಾಸನ ದೀನವಾದ ಮುಖವನ್ನು ನೋಡಿ ಆಶ್ಚರ್ಯದಿಂದ ಅರಳಿದಂತಹ ಕಣ್ಣುಳ್ಳವನಾಗಿ ಶುಕಮುನಿ ಮತ್ತೆ ಮುಂದೆ ಈ ರೀತಿಯಾಗಿ ಹೇಳುತ್ತಾನೆ. ಅವನು ಏನು ಹೇಳಿದ ಅನ್ನುವಂಥದ್ದನ್ನು ನಾವು ಮುಂದಿನ ದೇವಿ ಭಾಗವತದ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.